ಹಾಯ್ ಎವ್ರಿವನ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವತ್ತು ಬಂದು ನಾನು ನನ್ನ ಹತ್ರ ಇರೋ ಲಿಪ್ಸ್ಟಿಕ್ ಕಲೆಕ್ಷನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ನನ್ನ ಹತ್ರ ಇರೋ ಲಿಪ್ಸ್ಟಿಕ್. ಯೂಶಲಿ ನಾನು ಮುಂಚೆ ಎಲ್ಲ ಲಿಪ್ಸ್ಟಿಕ್ ಎಲ್ಲ ಯೂಸೇ ಮಾಡ್ತಿರ್ಲಿಲ್ಲ. ಸೊ ನ್ಯಾಚುರಲ್ ಅಂತಾನೆ ಅನ್ಕೊಳ್ಳಿ, ಜಸ್ಟ್ ಒಂದು ಲಿಪ್ ಬಾಮ್ ಅಪ್ಲೈ ಮಾಡ್ತಿದ್ದೆ ಅಷ್ಟೇ. ಬಟ್ ನಾನು ಜಾಬಿಗೆ ಜಾಯಿನ್ ಆದಮೇಲೆ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಇವಾಗಂತೂ ಲಿಪ್ಸ್ಟಿಕ್ ಅಂದರೆ ತುಂಬ ಫೇವ್ರೇಟ್. ನೀವೇನೋ ಬೇರೆ ಏನೋ ಮೇಕಪ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಚೆನ್ನಾಗಿರೋ ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ನೀವು ತುಂಬ ಚೆನ್ನಾಗಿ ಕಾಣ್ತೀರಾ. ಸೊ ನನಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಇವಾಗ ನಾನು ಯೂಸ್ ಮಾಡ್ತಾ ಇರೋ ಲಿಪ್ಸ್ಟಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇದು ಬಂದು ಮೆಬಿಲಿನ್ದು. ಸೊ ಮೆಬಿಲಿನ್ ಲಿಪ್ಸ್ಟಿಕ್ಕು, ಇದು ಬಂದು ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು. ಸೊ ಸೂಪರ್ ಆಗಿದೆ. ಇದನ್ನ ನೀವು ಬೆಳಿಗ್ಗೆ ಅಪ್ಲೈ ಮಾಡಿದರೆ ಈವ್ನಿಂಗ್ ತನಕನೂ ಹಾಗೆ ಇರುತ್ತೆ. ಯೂಶಲಿ ನಾನು ಯಾವ ಥರ ಅಂದರೆ, ನಾನು ಮಾತಾಡ್ತಾ ಲಿಪ್ಸ್ಟಿಕ್ನ ತಿಂದ್ಕೊಂಡೇ ಬಿಡ್ತೀನಿ. ಏನಾದರೂ ಚೆನ್ನಾಗಿಲ್ಲದೆ ಇರೋ ಅಂಥ ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಸಂಜೆ ಅಷ್ಟರಲ್ಲಿ ಲಿಪ್ಸ್ಟಿಕ್ ಇರೋದೇ ಇಲ್ಲ ಅಂದ್ಕೊಳ್ಳಿ. ಸೊ ಆ ಥರ ನನಗೆ ತುಂಬ ಕಾನ್ಷಿಯಸ್ ಆಗಿರಲ್ಲ. ಕೆಲವರು, ನನ್ನ ಫ್ರೆಂಡ್ ಇದ್ದಾಳೆ ಒಬ್ಳು, ಅವಳು ಯಾವಾಗೂ ಕಾನ್ಷಿಯಸ್ ಆಗೇ ಇರ್ತಾಳೆ. ಮಾತಾಡ್ಬೇಕಂದ್ರೆ ಹಿಂಗೆ ಅನ್ಕೊಂಡು ಮಾತಾಡ್ತಾ ಇರ್ತಾಳೆ. ಸೊ ಅವಳು ತುಂಬ ಕಾನ್ಷಿಯಸ್ ಆಗಿರ್ತಾಳೆ ಲಿಪ್ಸ್ಟಿಕ್ ಹಾಳಾಗಬಾರ್ದು ಅಂತ. ಬಟ್ ನನಗೆ ಆ ಥರ ಇರೋಕ್ಕೆ ಬರಲ್ಲ, ನಾನು ಸುಮ್ಮನೆ ಮಾತಾಡ್ತಾ ಇರ್ತೀನಿ. ಸೊ ಅಂಥದ್ರಲ್ಲೂ ನನಗೆ ಇದು ಲಾಂಗ್ ಲಾಸ್ಟಿಗೆ ಬಂದಿದೆ ಅಂದರೆ ಇದು ತುಂಬ ಚೆನ್ನಾಗಿದೆ ಅಂತಾನೆ. ಸೊ ನಿಮಗೆ ಯಾರಿಗಾದರೂ ಬೇಕಂದರೆ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ. ಸೊ ಈ ಕಲರು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಬಂದು ಅನ್ರಿವಿಲ್ಡ್ ಕಲರ್. ಸೊ ಇದು ಸಕ್ಕತ್ತಾಗಿದೆ. ಆ್ಯಂಡ್ ಲಿಪ್ಪಿ, ಸೊ ಇದು ನಾನು ಡೈಲಿ ವೇರ್ ಹಾಕ್ಕೊಳ್ತಿದ್ದಿದ್ದು ಲಿಪ್ಸ್ಟಿಕ್ಕು. ಸೊ ಇದು ತುಂಬ ನಿಮಗೆ ಓವರ್ ಅನ್ಸಲ್ಲ, ತುಂಬ ನಾರ್ಮಲ್. ಸೊ ನಾನು ಆ್ಯಕ್ಚುಲಿ ಲೆಕ್ಚರರ್. ಸೊ ನಾನು ತುಂಬ ಓವರಾಗಿ ರೆಡಿಯಾಗಿ ಹೋಗ್ತಿರ್ಲಿಲ್ಲ. ಸೊ ಸಿಂಪಲ್ಲಾಗಿ. ಸೊ ಈ ಥರ ಲಿಪ್ಸ್ಟಿಕ್ನ ನಾವು ಹಾಕ್ಕೊಂಡು ಹೋಗೋದ್ರಿಂದ ಅದು ತುಂಬ ನಾರ್ಮಲ್ ಲುಕ್, ಅಫಿಷಿಯಲ್ ಲುಕ್ ಕೊಡುತ್ತೆ. ಸೊ ಈ ಲಿಪ್ಸ್ಟಿಕ್ ಅಂತೂ ತುಂಬಾ ಚೆನ್ನಾಗಿದೆ, ಅಫಿಷಿಯಲ್ ಲುಕ್ ಕೊಡುತ್ತೆ ನಿಮಗೆ. ಸೊ ಇದು ಬಂದು ಲಿಪ್ಪಿ. ಸೊ ಇದ್ರದ್ದು ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದು ನೀವು ತುಂಬ ಎಲ್ಲೋ ಔಟಿಂಗ್ ಹೋಗ್ತಾ ಇದ್ದೀರಾ, ಮಾಲ್ಸು, ಶಾಪಿಂಗು, ಅಲ್ಲೆಲ್ಲಾದರೂ ಹೋಗ್ತಾ ಇದ್ದೀರಾ ಅಂದರೆ ನೀವು ಇದು ವಿಕೆಡ್ ರೆಡ್. ಸೊ ಇದನ್ನು ಯೂಸ್ ಮಾಡ್ಬೋದು. ಸೊ ಇದು ತುಂಬ ಬ್ರೈಟ್ ರೆಡ್ಡು ಆ್ಯಂಡ್ ತುಂಬ ಓವರ್ ಅಂತ ಅನಿಸುತ್ತೆ. ಬಟ್ ಆ ಥರ ನೀವು ಶಾಪಿಂಗ್ ಆ್ಯಂಡ್ ಮಾಲ್ಸ್ಗೆಲ್ಲ ಹೋದರೆ ಅದೇನೋ ಆ ಥರ ಅನಿಸಲ್ಲ. ಸೊ ಪ್ಲೇಸಿಗೆ ತಕ್ಕಂಗೆ ನೀವು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಬೋದು. ಸೊ ಇದು ಯಾವುದಾದ್ರೂ ಫಂಕ್ಷನ್ಸ್ಗೆ ನೀವು ಅಪ್ಲೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೆ ನೀವು ಲಿಪ್ ಲೈನರ್ಸ್ನ ಯೂಸ್ ಮಾಡೋ ನೆಸೆಸಿಟಿನೇ ಇರಲ್ಲ. ಸೊ ಇದು ಈ ಥರ ಲಿಕ್ವಿಡ್ ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಸೊ ನೀವು ನೀಟಾಗಿ ಅಪ್ಲೈ ಮಾಡ್ಕೊಂಡು ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡಿ, ಈ ಕಲರ್ ಈ ಥರ ಇದೆ. ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಾನು ಇವಾಗ ಆಲ್ರೆಡಿ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಂಡ್ಬಿಟ್ಟಿರೋದ್ರಿಂದ ಲಿಪ್ ಕೇರ್ನ, ಸೊ ನನಗೆ ಅಪ್ಲೈ ಮಾಡಿ ತೋರ್ಸೋಕ್ಕಾಗ್ತಿಲ್ಲ. ಬಟ್ ಜಸ್ಟ್ ಹಾಗೆ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಈ ಕಲರ್ ಕೂಡ. ಸೊ ನೀವು ತುಂಬ ಬ್ರೈಟ್ ಇದ್ದೀರಾ ಅಥವಾ ನನ್ನ ಕಲರ್ ಇದ್ದೀರಾ ಅಂದರೆ ನೀವು ಈ ಥರ ಲಿಪ್ಸ್ಟಿಕ್ಸ್ನ ಟ್ರೈ ಮಾಡಿ. ಲಿಪ್ ಕೇರ್ನೇ ಆಗಿದೆ. ಸೊ ಇಲ್ಲಿ ನೋಡಿ, ಇದು ಬಂದು ಮ್ಯಾಟೆ ಫಿನಿಶಿಂಗ್. ಅವಾಗೆ ನಾನು ತೋರಿಸಿದ್ದು ಅದು ಲಿಕ್ವಿಡ್ ಲಿಪ್ಸ್ಟಿಕ್, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಒಂದು ಶೈನಿಂಗ್ ಕೂಡ ಇರುತ್ತೆ. ಸೊ ಇದು ಬಂದುಬಿಟ್ಟು ನಿಮ್ಮದು ಮ್ಯಾಟೆ ಫಿನಿಶಿಂಗ್. ಸೊ ನೀವೇನಾದರೂ ಫಂಕ್ಷನ್ಸ್ಗೆ ಯೂಸ್ ಮಾಡ್ಬೋದು ಇದನ್ನು. ಸೊ ಯಾವುದಾದ್ರೂ ಮ್ಯಾರೇಜ್ ಫಂಕ್ಷನ್ಸ್ಗೆ ಹೋಗ್ತಾ ಇದ್ದೀರಾ ಆ ಥರ ಇದ್ದರೆ ಈ ಲಿಪ್ಸ್ಟಿಕ್ನ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ನಂದು ಬಿಗ್ ರೂಟದಲ್ಲಿ ನಾನು ಇದೇ ಲಿಪ್ಸ್ಟಿಕ್ನ ಯೂಸ್ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ನಂದು ಲಿಪ್ಸ್ಟಿಕ್ ಫೋಟೋಸಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದು ಕೂಡ ಮೆಬಿಲಿನೇ. ಆ್ಯಂಡ್ ನಾನು ನನ್ನ ಮದುವೆಯಲ್ಲಿ ಮೇಕಪ್ ಪ್ರಾಡಕ್ಟ್ಸ್ನ, ನಾನು ಬಿಗ್ ರೂಟಕ್ಕೆ ಮೇಕಪ್ ಅವ್ರನ್ನ ಕರೆಸಿರ್ಲಿಲ್ಲ. ಸೊ ಆ ಟೈಮಲ್ಲಿ ನಾನೇ ಹೋಮ್ ಮೇಕಪ್ ಮಾಡ್ಕೊಂಡಿದ್ದೆ. ಆವಾಗ ನಾನು ಯೂಸ್ ಮಾಡಿದ್ದು ಮೇಕಪ್ ಪ್ರಾಡಕ್ಟ್ಸ್ ಬಂದು ಕೂಡ ಮೆಬಿಲಿನ್ ಅವ್ರದ್ದೆ. ಆ್ಯಂಡ್ ನಾನೇನು ಅವ್ರದ್ದು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ, ಜಸ್ಟ್ ರಿವ್ಯೂ ಅಷ್ಟೇ ಮಾಡ್ತಾ ಇರೋದು. ಆ್ಯಂಡ್ ನನಗೆ ತುಂಬ ಚೆನ್ನಾಗಿ ಸೂಟ್ ಆಯಿತು ಅವ್ರದ್ದು ನನ್ನ ಸ್ಕಿನ್ ಟೈಪ್ ಬಂದು ಡ್ರೈ ಸ್ಕಿನ್ನು. ಸೊ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಡ್ರೈ ಸ್ಕಿನ್ನಿಗೆ ಮೆಬಿಲಿನ್ ಪ್ರಾಡಕ್ಟ್ಸ್. ಸೊ ನೀವು ಬೇಕಂದರೆ ಟ್ರೈ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಮೆಬಿಲಿನ್ದು ಮೇಕಪ್ ಪ್ರಾಡಕ್ಟ್ಸ್ನ ರಿವ್ಯೂ ಮಾಡಿ ತೋರಿಸ್ತೀನಿ. ಇದು ಜಸ್ಟ್ ಲಿಪ್ಸ್ಟಿಕ್ ರಿವ್ಯೂ ಅಷ್ಟೇ. ಆ್ಯಂಡ್ ಈ ಲಿಪ್ಸ್ಟಿಕ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಟ್ರೈ ಮಾಡ್ಬೋದು ನೀವು. ಮ್ಯಾಟೆ ಫಿನಿಶಿಂಗ್ ಬೇಕಂದರೆ ನಿಮಗೆ ಈ ಥರ ಲಿಪ್ಸ್ಟಿಕ್ನ ಟ್ರೈ ಮಾಡಿ. ಆ್ಯಂಡ್ ನಿಮಗೆ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಶೈನಿಂಗ್ ಆ್ಯಂಡ್ ಲಿಕ್ವಿಡ್ ಟೈಪ್ ಬೇಕಂದರೆ ನೀವು ಈ ಥರ ಲಿಪ್ಸ್ಟಿಕ್ನ ಯೂಸ್ ಮಾಡ್ಬೋದು. ಇದಕ್ಕೆ ನೀವು ಲಿಪ್ ಲೈನರ್ನ ಅಪ್ಲೈ ಮಾಡೋ ನೆಸೆಸಿಟಿ ಕೂಡ ಇರಲ್ಲ. ಆ್ಯಂಡ್ ನೀವು ನೀಟಾಗಿ ಅಪ್ಲೈ ಮಾಡ್ಕೊಂಡು ಬರ್ಬೋದು, ಯಾವುದೇ ರೀತಿ ಹೆಲ್ಪ್ ಕೂಡ ನಿಮಗೆ ಬೇಕಾಗಲ್ಲ. ಸೊ ಈ ಥರ ಲಾಂಗ್ ಲಾಸ್ಟಿಂಗ್ ಮೆಬಿಲಿನ್ ಲಿಪ್ಸ್ಟಿಕ್ನ ನೀವು ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ಏನಿಲ್ಲ ಮೆಬಿಲಿನ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಬೇಡಿ. ಸೊ ಇದು ಬಂದು ಫೇಸಸ್ ಕೆನಡಾ. ಸೊ ಟ್ಯಾನ್ ಲಿಪ್ಸ್ಟಿಕ್. ಸೊ ಇದು ಫೇಸಸ್ ಕೆನಡಾದವ್ರದ್ದು ತುಂಬಾ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಮ್ಯಾಟೆ ಫಿನಿಶಿಂಗ್ ಕೊಡುತ್ತೆ ಆ್ಯಂಡ್ ತುಂಬ
ಒಂಥರ ಏನಂದರೆ ಬ್ರೈಟ್ ಲುಕ್ ಕೊಡುತ್ತೆ ನಿಮಗೆ. ಸೊ ಇದೊಂದು ಲಿಪ್ಸ್ಟಿಕ್ ಅಪ್ಲೈ ಮಾಡಿದರೆ ಸಾಕು, ನೀವು ಬೇರೆ ಮೇಕಪ್ ಏನೋ ಮಾಡಿಲ್ಲ ಅಂದರೂ ಕೂಡ ಏನು ಇಷ್ಟೊಂದು ಮೇಕಪ್ ಮಾಡ್ಕೊಂಡಿದ್ಯಾ ಅಂತ ಯಾರಾದರೂ ಕೇಳ್ತಾರೆ. ಸೊ ಅಷ್ಟು ಚೆನ್ನಾಗಿದೆ. ಸೊ ನೀವು ಯಾವ ಲಿಪ್ಸ್ಟಿಕ್ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮದು ಲುಕ್ಕು ಚೆನ್ನಾಗಿ ಕಾಣುತ್ತೆ ಅಂತ ನನ್ನ ಅನಿಸಿಕೆ. ಸೊ ನೀವು ಜಸ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣ್ತೀರಾ. ಆ್ಯಂಡ್ ಇದು ಫೇಸಸ್ ಕೆನಡಾ ಅವ್ರದ್ದು ಕ್ರಯಾನ್ ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿದೆ. ಇದ್ರದ್ದು ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಕಳಿಸ್ಕೊಡ್ತೇನೆ. ಸೊ ಇದು ಬಂದು ಮೈಗ್ಲಾಮ್ದು ಲಿಪ್ ಬಾಮ್. ಇದು ಚೀಪ್ ಆ್ಯಂಡ್ ಬೆಸ್ಟ್, ತುಂಬಾ ಚೆನ್ನಾಗಿದೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಕೂಡ ಇದೆ. ಸೊ ಪಿಂಕ್ ಕಲರ್ ನಾನು ಪರ್ಚೇಸ್ ಮಾಡಿದ್ದೆ ಮೈಗ್ಲಾಮ್ದು. ಇದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮೈಗ್ಲಾಮ್ ಅವ್ರದ್ದು ಲಿಪ್ಸ್ಟಿಕ್ ಕೂಡ ಇದೆ, ತುಂಬ ಲಿಕ್ವಿಡ್ ಲಿಪ್ಸ್ಟಿಕ್ಸ್. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ನೀವು ಯೂಸ್ ಮಾಡಿ ನೋಡ್ಬೋದು. ಸೊ ಜಸ್ಟ್ 99 ರೂಪೀಸ್ ಅಷ್ಟೇ ಇದು ಮೈಗ್ಲಾಮ್ದು. ಸೊ ನೋಡಿ ಈ ಥರ ಕಲರ್ ಬರುತ್ತೆ, ತುಂಬಾ ಚೆನ್ನಾಗಿದೆ ಇದು ಕೂಡ. ಸೊ ನಾನು ಇದು ಯಾವಾಗಾದರೂ ರ್ಯಾಂಡಮ್ ಆಗಿ ನಾನು ಎಲ್ಲಾದರೂ ಹೋದಾಗ ಇದನ್ನು ಅಪ್ಲೈ ಮಾಡ್ಕೊತೀನಿ. ಆ್ಯಂಡ್ ಇದು ಕೂಡ ಮೈಗ್ಲಾಮ್ ಅವ್ರದ್ದು, ಇದು ಲಿಕ್ವಿಡ್ ಲಿಪ್ಸ್ಟಿಕ್. ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ನೀವು ಅಪ್ಲೈ ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಲುಕ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಬಂದು ಗ್ಲಾಸ್ ಲಿಪ್ ಕೇರ್. ಸೊ ಇದು ನಾನು ಯಾವಾಗೂ ಅಪ್ಲೈ ಮಾಡಲ್ಲ. ಇದು ಬಂದು ಬ್ರ್ಯಾಂಡೆಡ್ ಒನ್ ಏನಲ್ಲ, ನಾರ್ಮಲ್ ಶಾಪಲ್ಲೇ ತೊಗೊಂಡಿದ್ದು, ಬಟ್ ತುಂಬ ಚೆನ್ನಾಗಿದೆ. ಜೂಡಿಯೋಲ್ಲೇ ತೊಗೊಂಡಿದ್ದು ನಾನು. ಸೊ ಜೂಡಿಯೋದಲ್ಲಿ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ನೈಲ್ ಪಾಲಿಶ್ ಆ್ಯಂಡ್ ಲಿಪ್ಸ್ಟಿಕ್ ಎಲ್ಲ ಸಿಗುತ್ತೆ. ಸೊ ಇದು ನಾನು ಯಾವಾಗೂ ಯೂಸ್ ಮಾಡಲ್ಲ. ಸೊ ಯಾವಾಗಾದರೂ ಒಂದು ಸರಿ ಯೂಸ್ ಮಾಡ್ಬೋದು. ಸೊ ಇವಾಗ ಆಲ್ರೆಡಿ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀನಿ. ಸೊ ಗ್ಲಾಸ್ ಲೈನರ್ ಅಪ್ಲೈ ಮಾಡಿದರೆ, ಸೊ ನೀವು ಮ್ಯಾಟೆ ಫಿನಿಶ್ ತಗೊಂಡಿದ್ದೀರಾ ಅಂದರೆ ಅವಾಗ ಬೇಕಂದರೆ ನೀವು ಗ್ಲಾಸ್ ಲೈನರ್ ಅಪ್ಲೈ ಮಾಡಿದರೆ ಅದು ನಿಮಗೆ ಒಂಥರ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ ಇವಾಗ ನೀವು ನೋಡ್ತಾ ಇರ್ಬೋದು, ಶೈನಿಂಗ್ ಕಾಣಿಸ್ತಿದೆ ಅಲ್ವಾ. ಸೊ ಇದು ಬಂದು ಗ್ಲಾಸ್ ಲಿಪ್ಸ್ಟಿಕ್ ಜೂಡಿಯೋದು. ಆ್ಯಂಡ್ ಇವಾಗ ನಾನು ಅಪ್ಲೈ ಮಾಡಿರೋದು ಬಂದು ಲಿಪ್ ಕೇರ್. ಇದು ಫೇಸಸ್ ಕೆನಡಾ ಅವ್ರದ್ದು ರೋಸ್ ಬ್ರ್ಯಾಂಡ್. ಸೊ ಇದು ಬಂದು ಕಲರ್ ಬಂದು ರೋಸ್. ಇದಂತೂ ನಿಜವಾಗ್ಲೂ ಎಲ್ಲರೂ ಯಾವ ಲಿಪ್ಸ್ಟಿಕ್ ಅಂತ ಕೇಳ್ತಾರೆ. ಇದನ್ನ ನೀವು ಅಪ್ಲೈ ಮಾಡಿದ್ರೆ ಲಿಪ್ಸ್ಟಿಕ್ನ ಅಪ್ಲೈ ಮಾಡೋ ನೆಸೆಸಿಟಿನೇ ಇರಲ್ಲ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದ್ದ ಅಲ್ವಾ. ಸೊ ಇದು ಬಂದು ಲಿಪ್ ಕೇರ್ ತುಂಬಾ ಚೆನ್ನಾಗಿದೆ. ಇದ್ರದ್ದು ಲಿಂಕ್ ಬೇಕಂದರೆ ನೀವು ಕಮೆಂಟ್ ಮಾಡಿ. ಸೊ ಇದು ಫೇಸಸ್ ಕೆನಡಾ ಲಿಪ್ ಬಾಮ್. ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಇವಾಗ ನಾನು ಅಪ್ಲೈ ಮಾಡಿರೋದು ಇದೇನೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಯಾರಿಗಾದ್ರೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಲಿಂಕ್ನ ಶೇರ್ ಮಾಡಿದ್ದೀನಿ. ಆ್ಯಂಡ್ ಈ ಲಿಪ್ ಬಾಮ್ ಬಂದು ನ್ಯಾಚುರಲ್. ಸೊ ಇದು ನ್ಯಾಚುರಲ್. ನನಗೆ ಒಂದು ಸ್ವಲ್ಪ ದಿನ ನನ್ನ ಮದರ್ಹುಡ್ಡಲ್ಲಿದ್ದಾಗ ನನ್ನ ಲಿಪ್ಪೆಲ್ಲ ಒಡ್ಕೊಂಡ್ಬಿಟ್ಟಿತ್ತು. ಸೊ ಅದನ್ನು ನಾನು ನ್ಯಾಚುರಲ್ ಫಾರ್ಮಿಗೆ ತರಬೇಕಂದ್ರೆ ನಾನು ಈ ಲಿಪ್ ಕೇರ್ನ ಯೂಸ್ ಮಾಡಿದ್ದೆ. ಸೊ ಸ್ವಲ್ಪ ಬ್ಲ್ಯಾಕಿಶ್ ಥರ ಒಂಥರ ಡ್ರೈ ಥರ ಅನಿಸ್ತಿತ್ತು ಲಿಪ್. ಇದನ್ನು ಅಪ್ಲೈ ಮಾಡಿದ ಮೇಲೆ ಲಿಪ್ಪೆಲ್ಲ ನೀಟಾಗಿ ಚೆನ್ನಾಗಿ ಆಯಿತು ಮುಂಚೆ ಥರನೇ. ಸೊ ಇದು ಲಿಪ್ ಬಾಮ್ ಬೀಟ್ರೂಟ್ ಬ್ಲಾಸ್ಟ್ ತುಂಬಾ ಚೆನ್ನಾಗಿದೆ ಇದು ಕೂಡ. ಸೊ ಈ ಲಿಪ್ ಕೇರ್ನ ನಾನು ಯೂಸ್ ಮಾಡಿದ ಮೇಲೆ ನಂದು ಲಿಪ್ಪು ತುಂಬ ಚೆನ್ನಾಗಾಯಿತು. ಅಂದರೆ ಮದರ್ಹುಡ್ ಇದ್ದಾಗ ನನಗೆ ಒಂದು ಸ್ವಲ್ಪ ಲಿಪ್ಪೆಲ್ಲ ಹಾಳಾಗಿತ್ತು. ಸೊ ಇವಾಗ ತುಂಬ ಚೆನ್ನಾಗಾಗಿದೆ. ಇದು ಬಂದು ಬೀಟ್ರೂಟ್ ಬ್ಲಾಸ್ಟ್ ಲಿಪ್ಗೆ. ಸೊ ತೋರಿಸಿದ್ನಲ್ಲ, ತುಂಬ ಏನು ಕಲೆಕ್ಷನ್ ಅಂತ ಇಟ್ಕೊಂಡಿಲ್ಲ ನಾನು. ಆ್ಯಂಡ್ ಕೆಲವೊಂದು ಲಿಪ್ ಲೈನರ್ ಕೂಡ ಇದೆ ಮೈಗ್ಲಾಮ್ದು ಆ್ಯಂಡ್ ಫೇಸಸ್ ಕೆನಡಾದು. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ ಲಿಪ್ ಲೈನರ್, ಫೇಸಸ್ ಕೆನಡಾ ಮತ್ತು ಮೈಗ್ಲಾಮ್ದು. ಸೊ ಪ್ರಾಡಕ್ಟ್ಸ್ ಬಂದುಬಿಟ್ಟು ಮೆಬಿಲಿನ್ ಲಿಪ್ ನನಗೆ ತುಂಬ 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 ಇಷ್ಟ. ಇದಿಷ್ಟು ಇದರಲ್ಲೂ ನನಗೆ ಫೇವ್ರೇಟ್. ಅಂದರೆ ಆ್ಯಕ್ಚುಲಿ ಎಲ್ಲನೂ ಇಷ್ಟಪಟ್ಟೆ ತೊಗೊಂಡಿರೋದ್ರಲ್ಲಿ ಫೇವ್ರೇಟ್ ಬಂದು ನನಗೆ ಈ ಲಿಪ್ಸ್ಟಿಕ್. ಸೊ ಇದಂತೂ ಆ್ಯಕ್ಚುಲಿ ನಾನು ತುಂಬ ಓವರಾಗಿ ಇಷ್ಟಪಡಲ್ಲ. ಇವತ್ತು ಸುಮ್ಮನೆ ನಾನೇನು ಮೇಕಪ್ ಮಾಡ್ಕೊಂಡಿಲ್ಲ ಅಂದ್ಬಿಟ್ಟು ಇದನ್ನು ಅಪ್ಲೈ ಮಾಡಿದ್ದೀನಿ ಅಷ್ಟೇ, ಡಾರ್ಕ್ ಕಲರ್. ಸೊ ಈ ಲಿಪ್ಸ್ಟಿಕ್ ಅಂತೂ ನನಗೆ ತುಂಬಾ ಇಷ್ಟ. ಬಿಕಾಸ್ ಇದು ಬಂದು ನಿಮಗೆ ಏನಂದರೆ ತುಂಬ ಅಫಿಷಿಯಲ್ ಲುಕ್ ಕೊಡುತ್ತೆ. ನೀವು ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀರಾ ಅಂತ ಅನ್ಸೋದೇ ಇಲ್ಲ, ಬಟ್ ಒಂಥರ ನ್ಯಾಚುರಲ್ ಆಗಿ ಅಫಿಷಿಯಲ್ ಲುಕ್ ಕೊಡುತ್ತೆ. ಸೊ ಇದು ಲಿಪ್ಸ್ಟಿಕ್ ಮೆಬಿಲಿನ್ದು ತುಂಬಾ ಚೆನ್ನಾಗಿದೆ, ನನ್ನ ಫೇವ್ರೇಟ್ ಒನ್ ಇದು. ಆ್ಯಂಡ್ ಅದರ್ ಮೆಬಿಲಿನ್ ಲಿಪ್ಸ್ಟಿಕ್ಕು ನನಗೆ ತುಂಬಾ ಇಷ್ಟ, ಬಟ್ ಯಾವಾಗಲೂ ಅಪ್ಲೈ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಈ ಲಿಪ್ಪಿನ ನಾನು ಯಾವಾಗಲೂ ಅಪ್ಲೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಲಿಪ್ ಕೇರ್ ಬಂದ್ಬಿಟ್ಟು ಇದು ಬೀಟ್ರೂಟ್ ಬ್ಲಾಸ್ಟ್ ಮತ್ತು ಇದು ಫೇಸಸ್ ಕೆನಡಾ. ಸೊ ಇದು ಡೈಲಿ ವೇರ್ ಆಗಿ ಯೂಸ್ ಮಾಡ್ತೀನಿ. ಸಮ್ಟೈಮ್ಸ್ ಇದನ್ನು ಯೂಸ್ ಮಾಡ್ತೀನಿ, ಸಮ್ಟೈಮ್ಸ್ ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಎಲ್ಲಾದರೂ ಫಂಕ್ಷನ್ಸಿಗೆಲ್ಲ ಹೋಗ್ಬೇಕಂದ್ರೆ ಅದು ಬೇರೆ ತೋರಿಸಿದ್ನಲ್ಲ, ಅದು ಡ್ರೆಸ್ಸಿಗೆ ಯಾವುದು ಸೂಟ್ ಆಗುತ್ತೆ ಆ ಥರ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ. ಇದು ಯಾವ ಡ್ರೆಸ್ಸಿಗೆ ಬೇಕಂದ್ರೂ ಸೂಟ್ ಆಗುತ್ತೆ. ಸೊ ನಾನು ಡೈಲಿ ವೇರ್ ಕಾಲೇಜ್ಗೆ ಹೋಗ್ಬೇಕಂದ್ರೆ ನಾನು ಇದನ್ನು ಯೂಸ್ ಮಾಡ್ತಿದ್ದೆ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಬೇರೆದೆಲ್ಲ ಫಂಕ್ಷನ್ಸಿಗೆ ಯಾವ್ದು ಸೂಟ್ ಆಗುತ್ತೆ, ಸ್ಯಾರಿಗೆ ಯಾವ್ದು ಮ್ಯಾಚ್ ಆಗುತ್ತೆ, ಡ್ರೆಸ್ಸಿಗೆ ಯಾವ್ದು ಮ್ಯಾಚ್ ಆಗುತ್ತೆ ನೋಡ್ಕೊಂಡು ಅಪ್ಲೈ ಮಾಡ್ಕೊತಿದ್ದೆ.
ಸೊ ಈ ಇಷ್ಟು ಲಿಪ್ಸ್ಟಿಕ್ಕಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆಗಿದ್ರೆ, ನಿಮಗೆ ಏನಾದರೂ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ. ಸೊ ನಾನು ಕಮೆಂಟ್ನಲ್ಲಿ ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಯಾರಿಗಾದರೂ ಈ ವಿಡಿಯೋ ನೆಸೆಸಿಟಿ ಇದ್ದರೆ ಅವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲೇ ಸಿಗ್ತೀನಿ. ಬಾಯ್.